ಜನರಿಗೆ ಇವತ್ತು ಕರೆಂಟ್ನ ಶಾಕ್. ಬೆಂಗಳೂರಿನಲ್ಲಿ ಇವತ್ತು ಬಹುತೇಕ ಕಡೆ ಕರೆಂಟ್ ಕಟ್ ಆಗ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. 100ಕ್ಕೂ ಹೆಚ್ಚು ಏರಿಯಾಗಳಲ್ಲಿ ವಿದ್ಯುತ್ ಪೂರೈಕೆ ಬಂದ್ ಆಗತ್ತಂತೆ. ಹಾಗಾಗಿ ನೀವು ಮೊಬೈಲ್ ಚಾರ್ಜಿಗೆ ಹಾಕೋಬೇಕಾಗಿತ್ತು, ಅಥವಾ ನೀರೇ ಬರ್ತಾ ಇಲ್ಲ ಮೋಟ್ರು ಆನ್ ಮಾಡಬೇಕಾಗಿತ್ತು, ಇನ್ನೊಂದು ಮತ್ತೊಂದು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ಸ್ವಲ್ಪ ಅಲರ್ಟ್ ಆಗೋದು ಸೂಕ್ತ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ವಿದ್ಯುತ್ ಸ್ಥಗಿತ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಬೆಸ್ಕಾಂ ತುರ್ತು ನಿರ್ವಹಣೆ ಕಾಮಗಾರಿ ಇರುವಂತಹ ಹಿನ್ನೆಲೆಯಲ್ಲಿ ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ. ಪ್ರಮುಖವಾಗಿ ಯಾವ್ಯಾವ ಏರಿಯಾ ಅಂತ ನೋಡೋದಾದ್ರೆ ಜಯನಗರ, ತಿಲಕ್ ನಗರ, ಬನಶಂಕರಿ, ಜಯದೇವ ಆಸ್ಪತ್ರೆ, ಬಸವನಗುಡಿ, ಕತ್ರಿಗುಪ್ಪೆ, ಬಿಟಿಎಂ ಲೇಔಟ್, ನಿಮನ್ಸು, ಶ್ರೀನಗರ, ಬ್ಯಾಂಕ್ ಕಾಲೋನಿ, ಉತ್ತರಹಳ್ಳಿ, ಗಿರಿನಗರ, ಪೂರ್ಣಪ್ರಜ್ಞೆ ಲೇಔಟ್, ಬನ್ನೇರ್ಘಟ್ಟ ರಸ್ತೆ, ಬಿಳೇಕನಹಳ್ಳಿ, ಮೈಕೋ ಲೇಔಟ್, ವಿಲ್ಸನ್ ಗಾರ್ಡನ್ ಸೇರಿ ಹಲವೆಡೆ ಕರೆಂಟ್ ಕಟ್ ಆಗ್ತಾ ಇದೆ. ಸೊ ಆ ಭಾಗದ ಜನ ಸ್ವಲ್ಪ ಮಟ್ಟಿಗೆ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. 10 ಗಂಟೆ ತನಕ ಇರುತ್ತೆ. ಸೊ ಇವಾಗ 8:15 ನಿಮಗೆ 10 ಗಂಟೆ ಒಳಗೇನೆ ಏನೇನು ಈ ಕರೆಂಟ್ನ ಉಪಯೋಗಿಸ್ಕೊಂಡು ಮಾಡಬೇಕಾಗಿರೋ ಕೆಲಸಗಳಿರುತ್ತೋ ಅದನ್ನ ಮಾಡ್ಕೊಳ್ಳೋದು ಸೂಕ್ತ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಮಾಹಿತಿಯನ್ನು ನೀಡ್ತಾ ಇರೋದು ಸಂಜೆ 4 ಗಂಟೆವರೆಗೂ ವಿದ್ಯುತ್ ಇರೋದಿಲ್ಲ, ಸ್ಥಗಿತ ಆಗಿರತ್ತೆ ಅಂತ. 10 ಗಂಟೆಯಿಂದ 4 ಗಂಟೆವರೆಗೂ ಕಾರಣ ತುರ್ತು ನಿರ್ವಹಣೆ ಕಾಮಗಾರಿ ಇದೆಯಂತೆ. ಈ ಕಾರಣಕ್ಕಾಗಿ ನಾವು ಕರೆಂಟ್ ಕಟ್ ಮಾಡಬೇಕಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ.